R1 न्यूज़ में आपका स्वागत है। मैं आपके साथ फरहान नाज़। ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಹಿಂದುಳಿದ ವರ್ಗ ಸಮುದಾಯದ ಜೊತೆಗೆ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರ ಅಭಿವೃದ್ಧಿಗೋಸ್ಕರ ಮುಂದಾಲೋಚನೆ ಯೋಜನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರ ಒಂದು ವಿಷನರಿ ಸರ್ಕಾರ. ಭಾರತ ಬರ್ತಕ್ಕಂಥ ಮುಂದಿನ 10 ವರ್ಷದಲ್ಲಿ ಯಾವ ರೀತಿ ಇರಬೇಕು, ಮುಂದಿನ 20 ವರ್ಷದಲ್ಲಿ ಯಾವ ರೀತಿ ಇರಬೇಕು, 50 ವರ್ಷದಲ್ಲಿ ಯಾವ ರೀತಿ ಇರಬೇಕನ್ನುವಂಥ ಯೋಚನೆಯನ್ನು ಹಾಕ್ಕೊಂಡು ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮೊನ್ನೆ ಸ್ವತಂತ್ರೋತ್ಸವ ದಿನದಂದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದರು, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅನ್ನುವಂಥ ಯೋಜನೆಯನ್ನು ಅನೌನ್ಸ್ ಮಾಡಿದರು. ಮೊದಲ ಬಾರಿಗೆ ದೇಶದ ಇತಿಹಾಸದಲ್ಲಿನೇ ಸಣ್ಣ ಸಣ್ಣ ಸಮುದಾಯಗಳನ್ನು ಒಳಗೊಂಡಂತೆ ಯಾವ ರೀತಿಯಾದಂಥ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಬೇಕು, ಆಯಾ ಸಮುದಾಯಗಳ ಕೌಶಲ್ಯ ಆಧಾರಿತವಾಗಿ ಭಾರತದಲ್ಲಿ ಬೆಳೆದು ಬಂದಿರತಕ್ಕಂಥದ್ದನ್ನು ಮುಂದಿನ ಪೀಳಿಗೆಯನ್ನು ಯಾವ ರೀತಿ ತಯಾರಿ ಮಾಡಬೇಕು ಅನ್ನುವಂಥ ಕಲ್ಪನೆ ಇಟ್ಕೊಂಡು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಯೋಜನೆಯಲ್ಲಿ 6 ದಿನಗಳ ಕಾಲ ಒಂದು ಟ್ರೈನಿಂಗನ್ನು ಕೊಟ್ಟು ಸರ್ಕಾರದ ಕಡೆನೇ ಅವರಿಗೊಂದು ಸರ್ಟಿಫಿಕೇಟ್ ಕೊಡೋದ್ರ ಮುಖಾಂತರ ಬ್ಯಾಂಕ್ಗಳಿಂದ ಮೊದಲನೇ ಹಂತವಾಗಿ 1 ಲಕ್ಷ, ಆ 1 ಲಕ್ಷಕ್ಕೆ ಯಾವುದೇ ರೀತಿಯಾದಂಥ ಬಡ್ಡಿ ದರ ಇಲ್ಲ. ಎರಡನೇ ಹಂತವಾಗಿ 2 ಲಕ್ಷದಿಂದ 50 ಲಕ್ಷದವರೆಗೂ ಸಹಿತ ಸಾಲಗಳನ್ನು ತೆಗೆಂದರೆ 5% ಬಡ್ಡಿ ದರದಲ್ಲಿ ಧನ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾವ ರೀತಿ ವಿಷನ್ ಇಟ್ಕೊಂಡು ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸ್ತಾ ಇದೆ ಅಂದರೆ, ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಕುಟುಂಬಕ್ಕೂ ವಿಶೇಷವಾದಂಥ ನಾವು ನೋಡ್ತಾ ಇದ್ದೀವಿ. ರೈತರಿಗೋಸ್ಕರ ಕಿಸಾನ್ ಸನ್ಮಾನ ಯೋಜನೆ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಪ್ರತಿ ಕುಟುಂಬಕ್ಕೂ ಆಯುಷ್ಮಾನ್ ಭಾರತ್ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ದೇಶದಲ್ಲಿರ್ತಕ್ಕಂಥ ಪ್ರತಿ ರಸ್ತೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು, ಮೊದಲ ಬಾರಿಗೆ ದೇಶದಲ್ಲಿ ಹಿಂದುಳಿದ ಆಯೋಗವನ್ನು ರಚನೆ ಮಾಡಿರ್ತಕ್ಕಂಥದ್ದು ಇರ್ಬೋದು, ಬಹಳ ಮುಂದಾಲೋಚನೆಯಿಂದ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥ ಕೆಲಸ ನರೇಂದ್ರ ಮೋದಿಯವರು ಮಾಡ್ತಾ ಇರೋದರಿಂದ ಇಡೀ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಮೋರ್ಚಾ ಕಡೆಯಿಂದ ನಡೀತಾ ಇದೆ. ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 18 ಸಮುದಾಯಗಳನ್ನು ಮೊದಲ ಬಾರಿ ಗುರುತಿಸಿದ್ದಾರೆ. ಅದರಲ್ಲಿ ಕುಂಬಾರ ಇರ್ಬೋದು, ಲೋಹಾರ್ ಇರ್ಬೋದು, ಕುಂಬಾರ, ಕಂಬಾರ, ಮೀನುಗಾರಿಕೆ ಮಾಡ್ತಕ್ಕಂಥವ್ರು ಇರ್ಬೋದು, ಚಮ್ಮಾರ ಇರ್ಬೋದು. ನೋಡ್ರಿ, ಒಂದೇ ಅಂಬ್ರೇಲ ಅಂದರೆ ಒಂದೇ ಛತ್ರಿಯಲ್ಲಿ ತರುವಂಥ ಕೆಲಸವನ್ನು ಆ ಸಮುದಾಯಗಳನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಕೌಶಲ್ಯವನ್ನು ಹೆಚ್ಚು ಮಾಡಬೇಕನ್ನುವಂಥ ಯೋಜನೆ ಇಟ್ಟುಕೊಂಡು ಪ್ರತಿಯೊಬ್ಬನೂ ಭಾರತದಲ್ಲಿರ್ತಕ್ಕಂಥ ಪ್ರತಿ ವ್ಯಕ್ತಿನೂ ಸಹಿತ ವಿಶೇಷವಾದಂಥ ತಮ್ಮ ತಮ್ಮ ಸಮುದಾಯದಲ್ಲಿ ಯಾವ ರೀತಿ ಹಿಂದಿನ ಕೌಶಲ್ಯವನ್ನು ಬೆಳೆಸ್ಕೊಂಡ್ಬಂದಿದ್ರು ಅದನ್ನು ಮುಂದುವರ್ಸಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ವಿಶ್ವಕರ್ಮನೇ ಹೆಸರು ಯಾಕಿಟ್ರು? ವಿಶ್ವಕರ್ಮ ಸಮುದಾಯ ಭಾಳ ನಾವು ನೋಡ್ತಕ್ಕಂಥದ್ದು ಸಣ್ಣ ಸಮುದಾಯ ಇದ್ರೂ ಸಹಿತ ಉತ್ತುಂಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಮೂರ್ತಿಗಳ ಕೆತ್ತನೆ ಇರ್ಬೋದು, ದೇವಸ್ಥಾನಗಳ ನಿರ್ಮಾಣ ಇರ್ಬೋದು, ಮನೆಗಳ ಬಾಗಿಲುಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇರ್ಬೋದು, ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ವಿಶ್ವಕರ್ಮ ಸಮುದಾಯ. ಪ್ರಾಚೀನ ಹಿಂದಿನ ನಾವು ಹೋದ್ರೆ ಅವತ್ತಿನ ಅಯೋಧ್ಯೆ ಇರ್ಬೋದು, ದ್ವಾರಕಾ ಇರ್ಬೋದು,
ಅವುಗಳನ್ನೆಲ್ಲ ಕೆತ್ತಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ವಿಶ್ವಕರ್ಮ ಸಮುದಾಯ ಅಂತಕ್ಕಂಥ ಸಂಸ್ಕೃತಿಯನ್ನು ನಾವೆಲ್ಲರೂ ಓದ್ತಾ ಇದ್ದೀವಿ. ಅಂಥ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವಿಶ್ವಕರ್ಮ ಸಮುದಾಯಕ್ಕೆ ಬರ್ತಕ್ಕಂಥ ಸೆಪ್ಟೆಂಬರ್ 17ನೇ ತಾರೀಕು ಈ ಯೋಜನೆ ಪ್ರಾರಂಭ ಆಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಟ್ರೈನಿಂಗ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇಂಥ ಒಂದು ಯೋಜನೆ ಕೊಟ್ಟಿದ್ದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ಮತ್ತೊಂದು ಬಾರಿ ಅಭಿನಂದನೆಯನ್ನು ಸಲ್ಲಿಸುವಂಥ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ನಾವೆಲ್ಲ ನೋಡ್ತಾ ಇದ್ದೀವಿ, ಕಳೆದ 3 ತಿಂಗಳಿಂದ ರಾಜ್ಯದಲ್ಲಿ ಒಂದು ಸರ್ಕಾರ ಬಂದಿದೆ, ಕೇಂದ್ರದಲ್ಲಿ ಒಂದು ವಿಷನರಿ ಸರ್ಕಾರ, ರಾಜ್ಯದಲ್ಲಿ ಆರ್ಥಿಕವಾಗಿ ಭಾಳ ಕೆಳಮಟ್ಟಕ್ಕೆ ಹೋಯ್ತಕ್ಕಂಥ ಸರ್ಕಾರ ಇವತ್ತು ಬಂದು ಕುಂತಿದೆ. 14 ಬಾರಿ ಈ ರಾಜ್ಯದ ಹಣಕಾಸು ಸಚಿವನಾಗಿ ಕಾರ್ಯನಿರ್ವಹಿಸಕ್ಕಂಥ ಇವತ್ತಿನ ಮುಖ್ಯಮಂತ್ರಿಗಳು ಆರ್ಥಿಕ ದಿವಾಳಿತನಕ್ಕೆ ಕರ್ನಾಟಕವನ್ನು ಒಯ್ತಾ ಇದ್ದಾರೆ. ಜನರ ಮೇಲೆ ಹೊರೆ ಹಾಕ್ತಾ ಇದ್ದಾರೆ. ಯಾವ ರೀತಿ ಹೊರೆಗಳಂದರೆ, ಕರೆಂಟು ನಾನು ಈ ಕಡೆ ಫ್ರೀ ಕೊಡ್ತೀನಿ ಅನ್ನೋದು, ಈ ಕಡೆ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದು. ಈ ಕಡೆ ನಾವು ಅಕ್ಕಿಗೆ ಚುನಾವಣೆಯಲ್ಲಿ 10 kg ಕೊಡ್ತೀವಿ ಕರ್ನಾಟಕದಿಂದ ಅಂತ ಹೇಳಿದರು, ಆಮೇಲೆ ಕೇಂದ್ರದವ್ರು ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ತಕ್ಕಂಥದ್ದು. ಸುಳ್ಳಿನ ಸರ್ಕಾರ, ಪ್ರತಿಯೊಂದು ಸುಳ್ಳನ್ನು 100 ಬಾರಿ ಹೇಳಿ ಸತ್ಯ ಅಂತ ಪ್ರೂವ್ ಮಾಡೋದಕ್ಕೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಿಸ್ಸೀಮರು ಅಂತ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವ ರೀತಿ ಸುಳ್ಳುಗಳನ್ನು ಹೇಳಿ ಇಡೀ ರಾಜ್ಯದ ಜನರಿಗೆ ನಿನಗೂ ಫ್ರೀ, ನನಗೂ ಫ್ರೀ, ನನ್ನ ಹೆಂಡತಿಗೂ ನಿನ್ನ ಹೆಂಡತಿಗೂ ಫ್ರೀ ಅಂತಕ್ಕಂಥ ಭಾಷೆಯನ್ನು ಬೆಳೆಸಿ ಭಾಷಣವನ್ನು ಮಾಡಿ ಇವತ್ತು ಇಡೀ ಅಧೋಗತಿಗೆ, ಶೈಕ್ಷಣಿಕವಾಗಿ ಯಾವುದೇ ರೀತಿಯಾದಂಥ ಮುಂದಾಲೋಚನೆ ಇಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ದುರ್ದೈವ ಅಂದರೆ, ಈ ರಾಜ್ಯದಿಂದ ಹೋಗಿರ್ತಕ್ಕಂಥವರೇ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರು. ಅವ್ರ ಮಗ ಇಲ್ಲಿದ ಪಂಚಾಯತ್ ರಾಜ್ ಸಚಿವರು. ಇವತ್ತು 11,500 ಕೋಟಿ ಹಣವನ್ನು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿಗೆ ಇಡ್ತಿದ್ದೀವೋ ಅದನ್ನು ಕಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಸಹಿತ ಆ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ತಾ ಇಲ್ಲ, ಅವ್ರ ಮಗನೂ ಮಾತಾಡ್ತಾ ಇಲ್ಲ. ಅದೇ ಸಮುದಾಯದಿಂದ ಬೆಳೀತಕ್ಕಂಥ ವ್ಯಕ್ತಿ ಸಮುದಾಯಕ್ಕೆ ಅನ್ಯಾಯ ಆಗುವಾಗಲೇ ಮಾತಾಡದೇ ಇರ್ತಕ್ಕಂಥ ವ್ಯಕ್ತಿಗಳು ಇವತ್ತು ರಾಜಕಾರಣದಲ್ಲಿದ್ದಾರೆ. ಇದೆಲ್ಲ ನೋಡಿದರೆ ಯಾವ ರೀತಿ ಆರ್ಥಿಕ ದಿವಾಳಿತನಕ್ಕೆ ಕಾಂಗ್ರೆಸ್ಸಿಗರು ಕರ್ನಾಟಕವನ್ನು ಒಯ್ತಾ ಇದ್ದಾರೆ ಅನ್ನೋದನ್ನು ಎಲ್ಲ ನೋಡ್ಬೇಕಾಗಿ. ಕರ್ನಾಟಕದಲ್ಲಿ ಶೈಕ್ಷಣಿಕವಾಗಿ ಕೊಡಬೇಕಾಗಿತ್ತು, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ನಾವು ಫ್ರೀ ಶಿಕ್ಷಣ ಕೊಡ್ತೀನಿ ಅಂತ ಅನ್ಬೇಕಾಗಿತ್ತು. ಒಂದು ವೋಟ್ ಬ್ಯಾಂಕ್ಗೋಸ್ಕರ ರಾಜಕಾರಣ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಇವತ್ತು ಆಲ್ಮಟ್ಟಿಯಲ್ಲಿ ಕೃಷ್ಣಾ ಭಾಗ್ಯ ಜಲ ನಿಗಮದ ಸಲಹಾ ಸಮಿತಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅದೇ ಕ್ಷೇತ್ರದಿಂದ ಆಯ್ಕೆ ಆಗಿರ್ತಕ್ಕಂಥದ್ದು, ಬಬಲೇಶ್ವರ ಕ್ಷೇತ್ರದಿಂದ. ನೀವು ನೀರಾವರಿ ಮಂತ್ರಿ ಆಗಿದ್ದಾಗ ಕೃಷ್ಣಾ ನದಿ ದಂಡೆಯಲ್ಲಿರ್ತಕ್ಕಂಥ ಲಕ್ಷಾಂತರ ಜನರು ನಿರಾಶ್ರಿತರಾದರು. ಇವತ್ತು ಅಲ್ಲಿ ಮುಳುಗಡೆ ಆಗಿರ್ತಕ್ಕಂಥ ಜಮೀನುಗಳಿಗೆ ಹಣ ಕೊಡದೇನೆ ನಾನು ಅಭಿವೃದ್ಧಿ ಮಾಡಿದ್ದೀನಿ ಹೇಳುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಯಾವ ಅಭಿವೃದ್ಧಿ ಮಾಡಿದ್ದೀರಿ ನೀವು? ಆ ಭಾಗದಲ್ಲಿ ಬರ್ತಕ್ಕಂಥ ಹಳ್ಳಿಗಳಲ್ಲಿರ್ತಕ್ಕಂಥ ರೈತರು ಜಮೀನು ಕಳ್ಕೊಂಡಿದ್ದಾರೆ, ಅಲ್ಲಿರ್ತಕ್ಕಂಥ ಮನೆಗಳನ್ನು ಕಳ್ಕೊಂಡಿದ್ದಾರೆ. ಅವು ಯಾವುದ್ರ ಕಡೆಯೂ ಲಕ್ಷ್ಯ ಇಲ್ಲ. ಪತ್ರಿಕೆಗಳಲ್ಲಿ ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಹೇಳಿಕೆ ಕೊಡೋದ್ರ ಮುಖಾಂತರ ಹಾಸ್ಯಾಸ್ಪದವಾದ ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಹೆಚ್ಚುವರಿಯಾಗಿ 10 ನಿಗಮಗಳನ್ನು ಕೊಟ್ಟಿವಿ ಹಿಂದುಳಿದ ವರ್ಗದ್ದು. ಹೂಗಾರ ನಿಗಮ ಇರ್ಬೋದು, ಕುಂಬಾರ ನಿಗಮ ಇರ್ಬೋದು, ಗಾನಿಗ ನಿಗಮ ಇರ್ಬೋದು, ಎಲ್ಲ ನಿಗಮಗಳನ್ನು ಕೊಟ್ಟಿವಿ. ಹಿಂದುಳಿದ ವರ್ಗ ಹೆಸರನ್ನು ಹೇಳ್ಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರು ಈ ಎಲ್ಲ ನಿಗಮಗಳನ್ನು ಕಡೆಗಣಿಸಿ ಹೊಸದಾಗಿ ಕ್ರಿಶ್ಚಿಯನ್ ನಿಗಮವನ್ನು ಮಾಡಿ, ನಾವು ಬೇಡ ಅನ್ನಂಗಿಲ್ಲ, ಅದನ್ನು ಹೊಸದಾಗಿ ಆದೇಶ ಮಾಡಿ 100 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತೀರಿ. ಆದರೆ
ಹಿಂದುಳಿದ ಸಮುದಾಯದಲ್ಲಿರ್ತಕ್ಕಂಥ ಕೌಶಲ್ಯ ಆಧಾರವಾಗಿ ಬೆಳೆದಿರ್ತಕ್ಕಂಥ ಸಮುದಾಯಗಳ ನಿಗಮಗಳಿಗೆ ಯಾವುದೇ ರೀತಿಯಾದಂಥ ಯೋಜನೆಯನ್ನು ಕೊಡುವಂಥ ಕೆಲಸ ನೀವು ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಕೊಟ್ಟಿಲ್ಲ. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹಿಂದುಳಿದ ಸಮುದಾಯ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ತಯಾರಿ ಆಗ್ತಾ ಇದ್ದಾರೆ. ಈ ದೇಶಕ್ಕೆ ಏನಾದರೂ ಒಳ್ಳೆಯದಾಗಬೇಕಾಗಿದ್ರೆ, ಹಿಂದುಳಿದ ಸಮುದಾಯಗಳ ಅಭಿವೃದ್ಧಿ ಆಗಬೇಕಾಗಿದ್ರೆ, ಇಲ್ಲಿರ್ತಕ್ಕಂಥ ಹಿಂದುಳಿದ ಜನರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಬೇಕಾಗಿದ್ರೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರ ಹಾಗೂ ನರೇಂದ್ರ ಮೋದಿ ಅವರ ನೇತೃತ್ವ ಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಕೆಲಸವನ್ನು ಯೋಚನೆಯನ್ನು ಮಾಡ್ತಕ್ಕಂಥದ್ದನ್ನು ಹಿಂದುಳಿದ ಸಮುದಾಯ ಮಾಡ್ತಾಯಿದೆ. ಅದಕ್ಕಾಗಿ ಬರ್ತಕ್ಕಂಥ ದಿನಗಳಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡೋದ್ರ ಮುಖಾಂತರ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ತರೋದಕ್ಕೆ ಇಡೀ ರಾಜ್ಯದ ಹಿಂದುಳಿದ ಮೋರ್ಚಾ ಭಾರತೀಯ ಜನತಾ ಪಾರ್ಟಿಯಿಂದ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಅದರಲ್ಲಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದುಳಿದ ಸಮುದಾಯ ಕೈ ಜೋಡಿಸ್ತಾ ಇದೆ ಅಂತ ಹೇಳೋದ್ರ ಮುಖಾಂತರ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಮತ್ತು ಒಳ್ಳೆಯವರಿಂದ ಆದಾಯ ಕಸಬಿಗೆ ಹಚ್ಚೋದ್ರಿಂದ ಯಾವ ರೀತಿ ಅವರನ್ನ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ? ಅದು ನೀವು ಬಡ್ಡಿ ಸಹಿತ ರೊಕ್ಕ ಕೊಡಾಕತ್ತೀವಿ. ಬಡ್ಡಿ 1 ಲಕ್ಷ ಹಂಗೆ ಕೊಡ್ತೀವಿ. ಅವರಿಂದ ಮತ್ತೆ ನೀವು 3 ಕಸಬಿಗೆ ಬಾ ಮತ್ತೆ ಈ ಬಡ್ಡಿನೂ ಕೂಡ ಲೆಕ್ಕಕ್ಕೆ ಬಂದಂಗೆ ಆಯ್ತು ಅಂತ. ಹಂಗಲ್ಲ ಸರ್, ಒಂದು ಮನೆಯಲ್ಲಿ 4 ಜನ ಇರ್ತಾರೆ. ಇವತ್ತಿಗೆ ನೋಡಿರಿ ನೀವು, 4 ಜನರಲ್ಲಿ ಒಬ್ಬ ಮಾತ್ರ ಡಾಕ್ಟರ್ ಆಗ್ತಾನೆ, ಒಬ್ಬ ಮಾತ್ರ ಇಂಜಿನಿಯರ್ ಆಗ್ತಾನೆ. ಉಳಿದವ್ರು ಮೂರು ಜನ ಅವ್ರ ಕೌಶಲ್ಯವನ್ನೇ ಆಧಾರವಾಗಿ ಇಟ್ಕೊಂಡು ಕುಟುಂಬ ನಿರ್ವಹಣೆ ಮಾಡ್ತಾರೆ. ಅವರು ಆರ್ಥಿಕವಾಗಿ ಸದೃಢ ಆಗ್ಬೇಕಲ್ಲ. ಈ ಯೋಜನೆ ಫಲಾನೇ ಅದೇ. ವೋಕಲ್ ಫಾರ್ ಲೋಕಲ್ ಅನ್ನುವಂಥ ಯೋಜನೆಯನ್ನು ನರೇಂದ್ರ ಮೋದಿಯವರು ತಂದದ್ದೇ ಅದೇ. ನಮ್ಮ ಕೌಶಲ್ಯ ಆಧಾರವಾಗಿರ್ತಕ್ಕಂಥ ಸಮುದಾಯಗಳು ಅದರಲ್ಲೇ ಉತ್ತುಂಗ ತೆಗೆದುಕೊಡುವಂಥ ಕೆಲಸ ಮಾಡಬೇಕು. ಆ ಕೌಶಲ್ಯವನ್ನು ಉತ್ತುಂಗಕ್ಕೆ ಒಯ್ಯುವಂಥದ್ದಾಗಬೇಕು. ನಾವು ಇಲ್ಲಿವರೆಗೆ ನೋಡ್ತಾ ಇದ್ದೀವಿ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಪೆಂಟ್ರ್ ಕೆಲಸ ಮಾಡೋರು ಯಾವ ಮಟ್ಟಕ್ಕಿದ್ರು, ಇವತ್ತು ನಗರ ಪ್ರದೇಶದಲ್ಲಿ ಬಂದು ಅದೇ ಕೆಲಸ ಮಾಡ್ತಕ್ಕಂಥವ್ರು ಯಾವ ರೀತಿ ಉತ್ಪಾದನೆ ಮಾಡ್ತಾರೆ. 1 ಲಕ್ಷ ಬಡ್ಡಿ ರಹಿತವಾಗಿ ಕೊಡ್ತಾ ಇದ್ದೀವಿ ರೀ. ಉದ್ಯಮಿ ಹೆಚ್ಚಾದ್ರಂಗೆ ಸರ್ಕಾರಕ್ಕೂ ನಮ್ಮ ಪಾಲ್ದಾರಿಕೆ ಇರಬೇಕಲ್ಲ. ಇವತ್ತು ನೋಡಿ, ನಮ್ಮ ಸರ್ಕಾರ ಬಂದ ಮೇಲೆ ಕಳೆದ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿದ್ದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮೊದಲೇದಕ್ಕಿಂತಲೂ 40,000 ಕೋಟಿ ಹೆಚ್ಚು ಟ್ಯಾಕ್ಸನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ನಮ್ಮ ಸರ್ಕಾರ ಮಾಡಿತ್ತು. ಆದರೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಏನು ಮಾಡಿದೆ? ಅದೇ 40,000 ಕೋಟಿ ನಾವೇನು ಕಲೆಕ್ಟ್ ಮಾಡಿದ್ವಿ ಅದನ್ನು ಫ್ರೀಯಾಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಮತ್ತೊಂದು ಏನೂ ಇಲ್ಲ, ಅವ್ರ ವಿಷನ್ ಇಲ್ಲ. ನರೇಂದ್ರ ಮೋದಿ ಅವರು ಹೇಳ್ತಾರೆ, ಈ ವರ್ಷ ನಾನು 3 ಲಕ್ಷ ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡಿದರೆ ಮುಂದಿನ ವರ್ಷ 4.5 ಲಕ್ಷ ಕಲೆಕ್ಟ್ ಮಾಡಬೇಕು. ನಾನು ದುಡಿತಕ್ಕಂಥದ್ದನ್ನು ಸರ್ಕಾರಕ್ಕೂ ಕೊಡಬೇಕು, ಸರ್ಕಾರ ಅಭಿವೃದ್ಧಿ ಹೊಂದಬೇಕು, ಭಾರತ ಅಭಿವೃದ್ಧಿ ಹೊಂದಬೇಕು ಅನ್ನುವಂಥ ಕಲ್ಪನೆಯೊಂದಿಗೆ ಅವ್ರು ಯೋಜನೆ ರೂಪಿಸ್ತಾ ಇದ್ದಾರೆ. ಆದರೆ ಇವರಲ್ಲಿ ಆ ವಿಷನ್ನೇ ಇಲ್ಲ. ಇವ್ರ ವಿಷನ್ ಏನು? ಈ ಕಡೆ ನಾನು ಫ್ರೀ ಕೊಡ್ತೀನಿ, ಈ ಕಡೆ ವಿದ್ಯುತ್ ಶಕ್ತಿ ಹೆಚ್ಚು ಮಾಡ್ತೀನಿ, ಈ ಕಡೆ ಬಸ್ ಫ್ರೀ ಕೊಡ್ತೀನಿ, ಈ ಕಡೆ ಸರಾಯಿ ಹೆಚ್ಚು ಮಾಡ್ತೀನಿ. ಇದು ಅಭಿವೃದ್ಧಿನಾ? ಅಭಿವೃದ್ಧಿ ಚಿಂತನೆ ಏನಾದರೂ ಇದೆ ಇವ್ರ ಹತ್ರ? ಅಭಿವೃದ್ಧಿ ಚಿಂತನೆ ಮಾಡಬೇಕಾಗಿತ್ತಂದ್ರೆ ಈ ರೀತಿಯಾದಂಥ ಸಣ್ಣ ಸಣ್ಣ ಕೌಶಲ್ಯಗಳನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಆದಾಯವನ್ನು ಹೆಚ್ಚು ಮಾಡಿ ಆ ಆದಾಯದ ಮುಖಾಂತರ ಯೋಜನೆಗಳ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಇವರು. ನೀವು ಸಾಲ ಸೌಲಭ್ಯನ ಅವರಿಗೆ ಅದನ್ನ ಕುಲಕಸಬಿಗೆ ಕೊಡೋ ಬದಲು ಅವ್ರು ಯಾವ ಉದ್ಯೋಗಕ್ಕೆ ಹೋಗ್ತಾರೆ ಅದಕ್ಕೆ ಕೊಡ್ರಿ. ಪ್ರತಿಯೊಂದು ಉದ್ಯೋಗ ಇದೆ ಸರ್, ಇದರಲ್ಲಿ ಅದನ್ನೇ ಮಾಡ್ಬೇಕಂತಿಲ್ಲ. ಇದರಲ್ಲಿ ನೋಡ್ರಿ ಎಲ್ಲರನ್ನೂ ತೊಗೊಂಡಿದ್ದಾರೆ. ಚಮ್ಮಾರಿಕೆ ಕೆಲಸ ಮಾಡೋರನ್ನ ತೊಗೊಂಡಿದ್ದಾರೆ, ಬುಟ್ಟಿ ಹೆಣ್ಣಿತಕ್ಕಂಥವ್ರು ಡೆವಲಪ್ ಆಗಲಿ. ಚಮ್ಮಾರಿಕೆ ಮಾಡಕ್ಕೆ ನೀವು ಸಾಲ ಕೊಡಾಕತ್ತೀರಿ, ಅದು ಬೇಡ ಅಂತ. ಈಗ ಅವ್ರ ಮಗ ಡಾಕ್ಟರ್ ಆಗ್ಬೇಕಂತ ಅದಕ್ಕೂ ಕೊಡ್ರಿ ಸಾಲ, ಅವ್ರ ಮಗ ಇಂಜಿನಿಯರ್. ಸರ್, ಈಗಾಗಲೇ ಸರ್ಕಾರದ ನೋಡ್ರಿ, ಕೇಂದ್ರ ಸರ್ಕಾರ ಹಿಂದುಳಿದ ವರ್ಗದ್ದು 17% ಇರ್ತಿತ್ತು ನಮ್ಮದು ಹೈಯರ್ ಎಜುಕೇಷನ್ದಲ್ಲಿ ಮೀಸಲಾತಿ. ಅದನ್ನು 27% ತಂದ್ರೆ ನಮ್ಮವರು. ಈ ಯೋಜನೆ ಹಿಂದಿನವ್ರಿಗೆ ಯಾಕೆ ಬರಲಿ? 70 ವರ್ಷ ಹಳೆಯರಂತವ್ರು 17% ಇದ್ದಂಥ ಮೀಸಲಾತಿಯನ್ನು 27% ತಂದರು. ಹಿಂದುಳಿದ ವರ್ಗದವ್ರು IS ಅಟೆಂಪ್ಟು ಇಲ್ಲ ರೀ, ಅದು ನಾವು ಹೆಚ್ಚಿಗೆ ಕೊಟ್ಟಂಗಲ್ಲ ನೋಡ್ರಿ. ಪ್ರತಿ ಸಾರಿ ಸರಿ ಅಲ್ಲ